10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ನಾಳೆ 5ನೇ ತಾರೀಕು ನಡೆಯಲಿರುವ ಪ್ರಥಮ ಭಾಷೆ ಕನ್ನಡದ ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಗಾಗಿ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳನ್ನು ನೋಡೋಣ. ಈಗಾಗಲೇ ಇವು 4 ಸೆಟ್ಗಳಿದ್ದು 2 ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೀವಿ. ಈಗ ಈ 3ನೇ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ನೋಡಿ, ಮೊದಲಿಗೆ ಬಹು ಆಯ್ಕೆ ಪ್ರಶ್ನೆಗಳು. ಇವುಗಳಲ್ಲಿ ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ನೋಡಿ, ವಿವರಣೆ ಮುಂದೆ ತಿಳಿಸಿದಂತೆ ಇದೆ, ಇಲ್ಲೇ ಗೊತ್ತಾಗ್ತದೆ ನಿಮಗೆ ವಿವರಣೆ ಅಂತ. ಅದಕ್ಕೆ ನಾವೇನಂತೆ ವಿವರಣ ಚಿಹ್ನೆ. ಉತ್ತರ ಬಿ ಕರೆಕ್ಟ್ ಆಗಿದೆ. ಇನ್ನು ಬೆಟ್ಟದಾವರೆ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ನೋಡಿ, ಬೆಟ್ಟದಾವರೆ ಅನ್ನೋದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ತೃತೀಯ ವಿಭಕ್ತಿಯ ಕಾರಕಾರ್ಥ. ನೋಡಿ, ತೃತೀಯ ವಿಭಕ್ತಿಯ ಕಾರಕಾರ್ಥ ಕರಣಾರ್ಥ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಬೇಗನೆ ಅನ್ನೋದು ಸಾಮಾನ್ಯಾರ್ಥಕ ಅವ್ಯಯ. ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ. ನೋಡಿ, ಎರಲವಶಸಳ ಈ ಅವರ್ಗೀಯ ವ್ಯಂಜನಾಕ್ಷರಗಳ ಸಂಖ್ಯೆ ಏನು? 9. ನಿಮಗೆಲ್ಲ ಗೊತ್ತಿರಬೇಕು. ವರ್ಗೀಯ ವ್ಯಂಜನಾಕ್ಷರಗಳು 25, ಅವರ್ಗೀಯ 9. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿರುವ ವಾಕ್ಯ. ವಾಕ್ಯದ ಪ್ರಕಾರ ಗೊತ್ತಿರಬೇಕು ನಿಮಗೆ. ಮಿಶ್ರ ವಾಕ್ಯ ಅಂತ ಕರಿತೀವಿ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಅದಕ್ಕೆ ಮಿಶ್ರ ವಾಕ್ಯ ಅಂತ ಕರಿತೀವಿ. ಸಂಬಂಧಿ ಪದ ಬರೆಯೋದು. ನೋಡಿ, 7ರಿಂದ 10 ಸಂಬಂಧಿ ಪದ ಬರೆಯೋದಿರ್ತದೆ. ಬಟ್ಟ ಬಯಲು ದುರುಕ್ತಿ. ನೋಡಿ, ಬಯಲು ಪ್ಲಸ್ ಬಯಲು, ಬಟ್ಟ ಬಯಲು ದುರುಕ್ತಿ. ಹುಳ ಹುಪ್ಪಡಿ ಇದು ಜೋಡು ನುಡಿ. ಹುಳ ಅಂತ ಬೇರೆ, ಹುಪ್ಪಡಿ ಇದು ಜೋಡು ನುಡಿ. ಶರಶ್ಚಂದ್ರ, ಶರಶ್ಚಂದ್ರ ಅನ್ನೋದು ಚುತ್ವ ಸಂಧಿ. ದಿಗಂತ, ದಿಕ್ ಪ್ಲಸ್ ಅಂತ ದಿಗಂತ ಇದು ಜಸ್ತ್ವ ಸಂಧಿ. ಮಲಗು ಅಕರ್ಮಕ ಧಾತು. ಕೊಡು ಅನ್ನುವುದು ಸಕರ್ಮಕ ಧಾತು. ನೋಡಿ, ಅಕರ್ಮಕ ಧಾತು ಮತ್ತು ಸಕರ್ಮಕ ಧಾತು. ವಂದ್ಯ ಬಂಜೆ ತತ್ಸಮ ತದ್ಭವ. ಕುಟಾರ ಕೊಡಲಿ. ಇನ್ನು 3ನೇ ಭಾಗದಲ್ಲಿ ನೋಡಿ, ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯುವುದು. ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತಿ ಕೊಡುತ್ತವೆ? ಪ್ರಾಣಿಗಳು ಚಲನವಲ್ಲ ಆಹಾರ ವಿಷಯಗಳ ವಿಚಾರವಾಗಿ ತಮ್ಮ ಮಕ್ಕಳಿಗೆ ಸಹಜವಾಗಿ ತರಬೇತಿ ಕೊಡುತ್ತವೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು? ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು. 3ನೇ ಎಡ್ವರ್ಡನು ಸ್ಕಾಟ್ಲೆಂಡ್ನಿಂದ ತಂದ ಶಿಲೆಯ ಹೆಸರೇನು? ಸ್ಟೋನ್ ಆಫ್ ಸ್ಕೋನ್. ಸೋಮಶರ್ಮ ಕಾಶ್ಯಪೆಯರ ಮಕ್ಕಳ ಹೆಸರೇನು? ಅಗ್ನಿಭೂತಿ ಮತ್ತು ವಾಯುಭೂತಿ. ನೋಡಿ, ಪಾಠದ ಹೆಸರೇ ಇದೆ. ಹಲಗಲಿಯ ಬೇಡರು ಯಾರ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉಳಿಸಿದರು? ಹಲಗಲಿಯ ಬೇಡರು ಕಾರ್ಕೂನ್ನ ಕಪಾಳಕ್ಕೆ ಹೊಡೆದು ನೆಲಕ್ಕೆ ಉಳಿಸಿದರು. ದ್ರೋಣನು ಪರಶುರಾಮನಲ್ಲಿಗೆ ಏಕೆ ಬಂದನು? ದ್ರವ್ಯವನ್ನು ಬೇಡುವುದಕ್ಕಾಗಿ ಬಂದನು, ಅಂದರೆ ಸಂಪತ್ತನ್ನು ಬೇಡುವುದಕ್ಕಾಗಿ ಬಂದನು. ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಹೇಗೆ ಬೆಳೆದು ನಿಂತಿವೆ? ಒಡೆಯನ ಅಂಗಳದಲ್ಲಿದ್ದ ಮಾವಿನ ಮರಗಳು ಮೈತುಂಬಿ ಬೆಳೆದು ನಿಂತಿವೆ. ಇನ್ನು 4ನೇ ಇದನ್ನು ನೋಡಿ, 3-4 ವಾಕ್ಯಗಳಲ್ಲಿ ಉತ್ತರ ಬರೆಯುವುದು. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? ನೋಡಿ, ಉತ್ತರವನ್ನು ನೋಡ್ತಾ ಹೋಗಿ. ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ? 18ನೇ ಪ್ರಶ್ನೆ. 19ನೇದು ಕೈಗಾರಿಕೀಕರಣಕ್ಕೆ ವಿಶ್ವೇಶ್ವರಯ್ಯ ಅವರು ನೀಡಿದ ಕೊಡುಗೆಯನ್ನು ತಿಳಿಸಿ. ಇನ್ನು 20ನೇದ್ದು ಸಾಮ್ರಾಟರು ರಾಜ್ಯಾಭಿಷೇಕವಾಗುವಾಗ ಸಿಂಹಾಸನದ ಮೇಲಿರುವ ಕಲ್ಲುಪಾಟಿಯ ವಿಶೇಷತೆಯನ್ನು ತಿಳಿಸಿ. ಸೂರ್ಯಮಿತ್ರನು ಅಗ್ನಿಭೂತಿ ವಾಯುಭೂತಿಯರಿಗೆ ವಿದ್ಯಾಭ್ಯಾಸದ ನಂತರ ಮಾವನೆಂದು ಹೇಳಲು ಕಾರಣವೇನು? ಹೊಸಗಾಲದ ಹಸು ಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? 22ನೇ ಪ್ರಶ್ನೆ. ಉತ್ತರ ನೋಡ್ತಾ ಹೋಗಿ. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಇನ್ನು 24ನೇದು ಜಲಿಯನ್ ವಾಲಾಬಾಗ್ ಮಣ್ಣಿನ ಕುರಿತು ಭಗತ್ ಸಿಂಗ್ ತನ್ನ ತಂಗಿಗೆ ಹೇಳಿದ ಮಾತುಗಳು ಯಾವುವು? ಬಾಳಿನಲ್ಲಿ ತೃಪ್ತಿ ದೊರೆಯಬೇಕಾದರೆ ಏನು ಮಾಡಬೇಕೆಂದು ವಿವೇಕಾನಂದರ ಅಭಿಪ್ರಾಯವಾಗಿದೆ. ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ಬರೆಯಿರಿ. ಇನ್ನು ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣವೇನು? ನೋಡಿ, 5ನೇ ಭಾಗದಲ್ಲಿ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯುವುದು. ಇಲ್ಲಿ ಜನ್ಮಸ್ಥಳ, ಕಾಲ ಬರೆದರೆ ಇಷ್ಟು, ಹೀಗೆ ಅಂಕಗಳನ್ನು ನಿಮ್ಗೆ ನೀಡ್ತಾರೆ. ಎನ್ ಮೂರ್ತಿರಾವ್. ನೋಡಿ, ಎನ್ ಮೂರ್ತಿರಾವ್ ಅವರು 1900 ಇಸ್ವಿಯಲ್ಲಿ, ನೋಡಿ ನೆನಪಿಟ್ಕೊಳ್ಳಿಕ್ಕೆ ಸುಲಭ ಇದೆ, 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ ಜನಿಸಿದರು. ಎಲ್ಲಿ? ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳ್ನಲ್ಲಿ.
ಜನಿಸಿದರು. ಇನ್ನು ಅವ್ರ ಕೃತಿಗಳು ಯಾವ್ಯಾವು? ಹಗಲುಗನಸುಗಳು, ಅಲಿಯೋ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವ ಸೂರ್ಯಗೋಣಿ, ಚಂಡಮಾರುತ, ಚಿತ್ರಗಳು, ಪತ್ರಗಳು, ದೇವರು, ಇವೆಲ್ಲ ಕೃತಿಗಳು. ಆಮೇಲೆ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಎಲ್ಎಡ್ ಇವೆಲ್ಲ ನೀಡಲಾಗಿದೆ. ಇನ್ನು ರನ್ನ ನೋಡಿ, ರನ್ನ 949ರಲ್ಲಿ ಜನನ, ಬಾಗಲಕೋಟೆ ಜಿಲ್ಲೆಯ ಮುಧೋಳದು ಅಥವಾ ಮುಧೋಳ. ಆಮೇಲೆ ಆತನ ಕೃತಿಗಳು ಯಾವುವು? ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರ ಪುರಾಣ ತಿಲಕಂ, ಪರಶುರಾಮ ಚರಿತಂ, ಚಕ್ರೇಶ್ವರ ಚರಿತಂ ಎಂಬ ಕಾವ್ಯಗಳನ್ನು ಬರೆದಿದ್ದಾನೆ. ರನ್ನ ಕಂದ ಎಂಬ ನಿಘಂಟು ಬರೆದಿದ್ದಾನೆ. ಇವೊಂದೇನು ಕವಿ ಚಕ್ರವರ್ತಿ ಅನ್ನುವ ಬಿರುದಿದೆ ಅವನಿಗೆ. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಛಂದಸ್ಸನ್ನು ಹೆಸರಿಸುವುದು. ಪ್ರಸ್ತಾರ ಹಾಕಿದ್ರು ಒಂದಂಕ, ಗಣ ವಿಭಾಗಿಸಿದ್ರು ಒಂದಂಕ, ಛಂದಸ್ಸು ಬರೆದ್ರು ಒಂದಂಕ. ನೋಡಿ, ಈ ರೀತಿ ಲಘು ಗುರು ಹಾಕಲಿಕ್ಕೆ ಬರಬೇಕು. ಇದು ಮಾತ್ರಾ ಗಣಾಧಾರಿತ ಭಾಮಿನಿ ಷಟ್ಪದಿಯ ಲಕ್ಷ್ಯವಾಗಿದೆ. ಇನ್ನು ಅಲಂಕಾರ ಹೆಸರಿಸಿ ಲಕ್ಷಣ ಬರೆದು ಇದನ್ನು ಮಾಡಿರೋದು. ನೀಚರಿಗೆ ಮಾಡಿದ ಉಪಕಾರವು ಹಾವಿಗೆ ಹಾಲೆರೆದಂತೆ. ನೋಡಿ, ಅಂತೆ ಅಂತ ಬಂತಂದರೆ ಸುಲಭವಾಗಿ ಇದನ್ನು ಉಪಮಾಲಂಕಾರ ಅಂತ ನೀವು ಹೇಳ್ಬೋದು. ಏನಿದೆ ಇಲ್ಲಿ? ನೀಚರಿಗೆ ಮಾಡಿದ ಉಪಕಾರ ಹಾವಿಗೆ ಹಾಲೆರೆಯುವುದು. ಉಪಮೇಯ ಉಪಮಾನ ಆಗಿ ಇಲ್ಲಿ ಗುರುತಿಸ್ತವೆ. ಇನ್ನು ಗಾದೆಯನ್ನು ವಿಸ್ತರಿಸಿ ಬರೆಯುವುದು. ಕೈ ಕೆಸರಾದೆ ಬಾಯಿ ಮೊಸರು ಅಥವಾ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ. ಇನ್ನು ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ನಾನಾಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ. ನೋಡಿ, ಯುದ್ಧ ಪಾಠದಿಂದ ಸಾರಾ ಅಬೂಬಕರ್ ಅವರು ಬರೆದಿದ್ದಾರೆ. ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ. ನೋಡಿ, ಪಾಠ, ಆಕರ ಮತ್ತು ಲೇಖಕ ಅಥವಾ ಕವಿ ಹೆಸರನ್ನು ನೆನ್ಪಿಡಬೇಕು. ಸಂದರ್ಭ ನೋಡ್ಕೊಳ್ಳಿ, ಎಲ್ಲ ಓದ್ತಾ ಹೋದರೆ ತುಂಬ ದೊಡ್ಡದಾಗುತ್ತೆ. ಸಂದರ್ಭ, ಸ್ವಾರಸ್ಯ ಬರೀಬೇಕು. ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ನೋಡಿ, ಭಾಗ್ಯಶಿಲ್ಪಿಗಳು ಪಾಠದಿಂದ, ಅದನ್ನು ನೋಡ್ತಾ ಹೋಗಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ ಹಿಂಗೆ ನೀಟಾಗಿ ಬರೀಬೇಕು. ಹಾಗಾದರೆ ಎಲ್ಲರಿಗೂ ಮನೆ ಆಗುವವರೆಗೂ ನನಗೆ ಮನೆ ಬೇಡ, ನನಗೂ ಮನೆ ಬೇಡ, ಎದೆಗೆ ಬಿದ್ದಾಕ್ಷರ ಪಾಠದಿಂದ. ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ನೋಡಿ, ಹಲಗಲಿ ಬೇಡ್ರು ಪದ್ಯದಿಂದ. ಬೇರೆ ಬಣ್ಣವನೇ ಕಾಣೆ ಹಸುರು ಪದ್ಯದಿಂದ. ಜಾನಕಿಯ ಮಗನಿದಕ್ಕೆ ಬೆದರುವೆನೆ ವೀರಲವ ಪದ್ಯದಿಂದ. ಇನ್ನು ಪದ್ಯಭಾಗ ಪೂರ್ಣ ಮಾಡುವುದು. ಕಲುಷಿತವಾದಿ ಮುಟ್ಟೋಣ. ನೋಡಿ, ಅಥವಾ ಮತಗಳೆಲ್ಲವೂ ಬಿತ್ತೋಣ. ನೋಡಿ, ಇವೆಲ್ಲ ಫಿಕ್ಸ್ ಇದಾವೆ ಈ ಕವನಗಳು, ಏನು ಪದ್ಯ, ಅವನ್ನಷ್ಟು ಬಾಯ್ಪಾಟ್ ಮಾಡಿದರೆ ನೀವು ಆರಾಮಾಗಿ ಬರೀಬೋದು. ಇನ್ನು ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯುವುದು. ನೋಡಿ, ಹಕ್ಕಿ ಹಾರುತ್ತಿದೆ ನೋಡಿದಿರ ಪದ್ಯದಿಂದ. ಇನ್ನು 8-10 ವಾಕ್ಯಗಳಲ್ಲಿ ಉತ್ತರಿಸುವುದು. ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ, ಅಥವಾ ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ತಿಳಿಸಿ. ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳೇನು ವಿವರಿಸಿ, ಅಥವಾ ಪಾಂಡವರು ಸೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯನ್ನು ತಿಳಿಸಿ. ನೋಡಿ, ಕೌರವೇಂದ್ರನ ಕೊಂದೆ ನೀನು ಪದ್ಯದಿಂದ. ಸ್ವಲ್ಪ ರಫ್ ಆಗಿ ನೀವು ಕಥೆಯನ್ನು ತಿಳ್ಕೊಂಡಿದ್ರೆ ಆರಾಮಾಗಿ ಬರೀಬೋದು, ನೀಟಾಗಿ ಬರೀಬೇಕು. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. ಒಂದು ಗದ್ಯ ಭಾಗ ಕೊಟ್ಟಿರ್ತಾರೆ, ಅದರಲ್ಲೇ ಅದನ್ನು ಓದ್ಬಿಟ್ರೆ ನಿಮ್ಗೆ ಕೆಳಗೆ ಪ್ರಶ್ನೆಗಳು ಗೊತ್ತಾಗ್ತದೆ. ಅದರಲ್ಲಿ ಅದೇನು ಇದಿರೋದಿಲ್ಲ. ಇನ್ನು ಪತ್ರಲೇಖನ ಬರೆಯೋದು. ಒಂದು ಮನವಿ ಪತ್ರ ಇರುತ್ತೆ, ಒಂದು ಖಾಸಗಿ ಪತ್ರ ಇರುತ್ತೆ. ಇದೊಂದು ನೋಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಬರೆಯೋದು ಮನವಿ ಪತ್ರ, ಇಲ್ಲೊಂದು ಖಾಸಗಿ ಪತ್ರ. ನೋಡಿ, ವ್ಯವಹಾರಿಕ ಮತ್ತು ಮನವಿ ಪತ್ರದಲ್ಲಿ ಇಂದ ಬೋಧನೆ ವಿಷಯ ಪತ್ರಗಳು ಇದನ್ನೆಲ್ಲಕ್ಕೆ ನೋಡಿ ಅಂಕಗಳನ್ನು ಕೊಡ್ತಾರೆ. ಖಾಸಗಿ ಪತ್ರಕ್ಕೂ ಅಷ್ಟೇ. ಇನ್ನು ಪ್ರಬಂಧ ಬರವಣಿಗೆ ಸ್ವಚ್ಛ ಭಾರತ ಅಭಿಯಾನ ಅಥವಾ ಮತದಾರರ ಸಾಕ್ಷರತಾ ಸಂಘ. ನೋಡಿ, ಮತ್ತೆ ಬೇರೆ ವಿಷಯದೊಂದಿಗೆ ಭೇಟಿಯಾಗೋಣ.